ಮಾನವೀಯತೆಗೆ ಮೆರೆದ ಬೆಂಗಳೂರಿನ ಪೊಲೀಸರು ಕರುಣೆ ಇಲ್ಲದವರಂತೆ ವರ್ತಿಸಿದ ಪೊಲೀಸರು ತಡರಾತ್ರಿಯವರೆಗೆ ಠಾಣೆಯಲ್ಲಿ ಗರ್ಭಿಣಿಯ ಪರದಾಟ. ಮಾನವೀಯತೆಯನ್ನ ಮರೆತ ಬೆಂಗಳೂರಿನ ಪೊಲೀಸರು ಕರುಣೆ ಇಲ್ಲದವರಂತೆ ವರ್ತಿಸಿದ ಬೆಂಗಳೂರಿನ ಪೊಲೀಸರು ತಡರಾತ್ರಿಯವರೆಗೆ ಠಾಣೆಯಲ್ಲೇ ಗರ್ಭಿಣಿಯ ಪರದಾಟ. 4 ತಿಂಗಳ ಗರ್ಭಿಣಿಯನ್ನ ಠಾಣೆಯಲ್ಲೇ ಕೂರಿಸಿದ್ದಾರೆ. ಆಸ್ಪತ್ರೆಗೆ ಇಂಜೆಕ್ಷನ್ ಪಡೆಯಲು ಹೋದಾಗ ಆಕೆಯನ್ನ ಬಂಧನ ಮಾಡಲಾಗಿದೆ. ಹಾಗಾದ್ರೆ ಪೊಲೀಸರು ಯಾವ ಕಾರಣಕ್ಕೆ ಬಂಧಿಸಿದ್ದಾರೆ? ಎಸ್, ಒಂದು ಗರ್ಭಿಣಿ ಆಸ್ಪತ್ರೆಗೆ ಇಂಜೆಕ್ಷನ್ ತೆಗೆದುಕೊಳ್ಳೋಕೆ ಅಂತ ಹೋಗಿರ್ತಾಳೆ. 4 ತಿಂಗಳದ ಗರ್ಭಿಣಿ. ಆಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಠಾಣೆಯಲ್ಲಿ ಕೂರಿಸಿಕೊಂಡಿದ್ದಾರೆ. ತಡರಾತ್ರಿ ಆದರೂ ಕೂಡ 10 ಗಂಟೆ ಒಳಗಾಗಿ ಯಾವುದೇ ಹೆಣ್ಣು ಮಕ್ಕಳಾಗಿರಬಹುದು ಅಥವಾ ಹೆಣ್ಣು ಮಕ್ಕಳ ಬಾಲಕಿಯರಾಗಿರಬಹುದು, ಅವರನ್ನ ಬೇರೆ ಒಂದು ಕಡೆ ಶಿಫ್ಟ್ ಮಾಡಬೇಕಾಗತ್ತೆ. ಅವರ ವಸತಿ ಗೃಹ ಇರುತ್ತಲ್ವಾ, ಅಲ್ಲಿ ಶಿಫ್ಟ್ ಮಾಡಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ನಲ್ಲಿ ಇರಿಸಿಕೊಳ್ಳುವ ಹಾಗೆಯೇ ಇಲ್ಲ, ಅದು ಅಪರಾಧ. 12 ಗಂಟೆವರೆಗೆ ಅವ್ರು ಇರಿಸ್ಕೊಂಡ್ರು ಅಂತಂದರೆ ನಾವು ಕ್ವಶನ್ ಮಾಡ್ಬೋದು, ಯಾಕಾಗಿ ಒಂದು ಹೆಣ್ಣು ಮಗುನ 12 ಗಂಟೆವರೆಗೆ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ಅವರು ಶಿಬಿರಕ್ಕೆ ಕಳಿಸ್ಲೇಬೇಕು. ಆದರೆ ಇಲ್ಲಿ ಈ ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ 4 ತಿಂಗಳ ಗರ್ಭಿಣಿಯನ್ನ ಠಾಣೆಯಲ್ಲೇ ಕೂರಿಸ್ಕೊಂಡಿದ್ದಾರೆ. ಆಸ್ಪತ್ರೆಗೆ ಇಂಜೆಕ್ಷನ್ ತೆಗೆದುಕೊಳ್ಳೋಕೆ ಅಂತ ಹೇಳಿ ಮಹಿಳೆ ಹೋಗಿದ್ಲು. ಆ ಸಮಯದಲ್ಲಿ ಆಕೆಯನ್ನ ಬಂಧನ ಮಾಡಿದ್ದಾರೆ. ಹಾಗಾದ್ರೆ ಆಕೆ ಯಾರು, ಆಕೆಯ ವಿಚಾರ ಏನು, ಯಾಕಾಗಿ ಬಂಧನ ಮಾಡಿದ್ರು ಅಂತ ನೋಡೋದಾದ್ರೆ, 18 ವರ್ಷ ತುಂಬುವ ಮೊದಲೇ ಮದುವೆಯಾಗಿರುವ ಶಂಕೆ. ಆಧಾರ್ ಕಾರ್ಡ್ ನೋಡಿದಾಗ ಆಕೆಯ ವಯಸ್ಸು 18 ವರ್ಷ. ಆದ ಕಾರಣ ಪೊಲೀಸರು ಗರ್ಭಿಣಿಯನ್ನ ಬಂಧಿಸಿದ್ದಾರೆ. ಶೇಷಾದ್ರಿಪುರಂ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸದೆ ಅಮಾನವೀಯತೆಯನ್ನ ತೋರಿದಂತಹ ಪೊಲೀಸರು ಸಂಜೆ 6 ಗಂಟೆಯಾದ್ರೂ ಕೂಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಲಿಲ್ಲ. ರಾತ್ರಿ 10 ಗಂಟೆಯಾದ್ರೂ ಠಾಣೆಯಲ್ಲಿ ಕೂರಿಸಿಕೊಂಡು ಇದ್ದಾರೆ ಪೊಲೀಸರು. ವಿಚಾರ ಇಷ್ಟೇ, ನಾನು ಹೇಳಿದೆ, ಶಿಬಿರಕ್ಕೆ, ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಅಥವಾ ಶಿಬಿರಕ್ಕೆ ಕಳಿಸ್ಬೇಕಾಗಿತ್ತು 6 ಗಂಟೆಗೆ. ನಾನು 10 ಗಂಟೆ ಅಂತ ಹೇಳಿದ್ದೆ. 10 ಗಂಟೆ ಒಳಗಾದ್ರೂ ಹೋಗಿ ಸೇರಿಸ್ಬೇಕು ಅಂತ ಹೇಳಿ 6 ಗಂಟೆ ಒಳಗೆ ಹೋಗಿ ಸೇರಿಸ್ಬೇಕಾಗಿತ್ತು ಸಾಂತ್ವನ ಕೇಂದ್ರಕ್ಕೆ. ಆದರೆ 10 ಆದ್ರೂ 12 ಆದ್ರೂ ಇಟ್ಕೊಂಡಿದ್ದಾರೆ ಅವರೇ. ಇದು ಯಾವುದೇ ಕಾರಣಕ್ಕೂ ಈ ಘಟನೆ ನಡೀಬಾರ್ದು. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಯಾವ ಆರೋಪಿ ಆಗಿರಬಹುದು ಅವರನ್ನ ತೆಗೆದುಕೊಂಡು ಹೋಗಿ ಸೇರಿಸಬೇಕು. ಆದರೆ ಇವರು ಅಸಡ್ಡೆತನ ತೋರಿದ್ದಾರೆ. ಶೇಷಾದ್ರಿಪುರಂ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲೇ ಕೂರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ 4 ತಿಂಗಳ ಗರ್ಭಿಣಿ. ವಿಚಾರ ಏನು? ಆಕೆ ಕಳ್ಳಿನ, ಸುಳ್ಳಿನ, ಮೋಸಗಾರ್ತಿನ, ದರೋಡೆಕೋರ್ತಿನ ಅಲ್ಲ. ಆಧಾರ್ ಕಾರ್ಡ್ ನೋಡಿದಾಗ ಆಕೆಯ ವಯಸ್ಸು 18 ಅಂತ ಗೊತ್ತಾಗಿದೆ. ಆಕೆ ಪ್ರೆಗ್ನೆಂಟ್. 4 ತಿಂಗಳ ಅಂದರೆ 18 ವರ್ಷ ಆದ ನಂತರ, 18 ವರ್ಷ ಲಿಮಿಟ್ ಹೆಣ್ಣು ಮಕ್ಕಳಿಗೆ, ಅದ್ರ ಒಳಗಡೆನೆ ಮದುವೆ ಆಗಿದ್ದಾರೆ ಎನ್ನುವಂತಹ ಶಂಕೆ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ಇದು ಬಾಲ ವಿವಾಹ ಅಂತ ಆಗ್ಬಿಡುತ್ತೆ. ಆದ ಕಾರಣ ಇವಳು ಚೆಕಪ್ಪಿಗೆ ಅಂತ ಹೋಗಿರ್ತಾಳೆ. ಇಂಜೆಕ್ಷನ್ 4 ತಿಂಗಳಕ್ಕೊಂದು ಇಂಜೆಕ್ಷನ್ ತಗೋಬೇಕು, ಆ ಇಂಜೆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾಳೆ. ಆಗ ಅಲ್ಲಿ ಡಾಕ್ಟ್ರು ಆಧಾರ್ ಕಾರ್ಡ್ ತೋರಿಸಮ್ಮ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ನೋಡಿದಾಗ ಆ ಡಾಕ್ಟ್ರಿಗೆ ಅನುಮಾನ ಬಂದಿದೆ. ಸೀದಾ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಹಾಗೆ ಆಕೆಯ ಗಂಡನನ್ನು ಕೇಳಿದ್ದಾರೆ, ನೀನು ಏನಾಗಬೇಕು ಅಂತ ಹೇಳಿ. ಆಕೆಯ ಗಂಡ ಹೇಳಿದ್ದಾನೆ, ನಾನು ಗಂಡ ಆಗಬೇಕು ಸ್ವಾಮಿ, ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಹೇಳ್ತಾನೆ. ಆದ ಕಾರಣ ಪೊಲೀಸರಿಗೆ ಇವನು ಡಾಕ್ಟರು ಮಾಹಿತಿಯನ್ನು ಕೊಡ್ತಾರೆ. ಯಾಕಂತಂದ್ರೆ 18 ವರ್ಷದ ಒಳಗೆ ಆಕೆ 4 ತಿಂಗಳ ಗರ್ಭಿಣಿ ಅಂತ ಅಂದರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದು ಆಕೆಯನ್ನ
ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಶೇಷಾದ್ರಿಪುರಂ ಪೊಲೀಸರಿಂದ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಆದರೆ ವಿಚಾರ ಅದಲ್ಲವೇ ಅಲ್ಲ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ, ಶಿಬಿರಕ್ಕೆ ಆ ಮಹಿಳೆಯನ್ನ ಸೇರಿಸಬೇಕಾಗಿತ್ತು 6 ಗಂಟೆ ಒಳಗಡೆ. ನಾನು ಆಗ 10 ಗಂಟೆ ಅಂದೆ, 10 ಗಂಟೆ ಅಲ್ಲ 6 ಗಂಟೆ ಒಳಗಡೆ. ಆದ್ರೆ 10 ಆಗಿತ್ತು, 10 ಗಂಟೆ ಆದ್ರೂ 12 ಗಂಟೆ ಆದ್ರೂ ಆಕೆಯನ್ನ ಅಲ್ಲೇ ಕೂರಿಸ್ಕೊಂಡಿದ್ದಾರೆ. ಯಾಕೆ ಸ್ವಾಮಿ? ನೀವು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಬೇಕಾಗಿತ್ತಲ್ವಾ? ಮಹಿಳೆಯರ ಸೇಫ್ಟಿ ಮುಖ್ಯ ಅಲ್ವಾ? ಯಾಕೆ ಕೂರಿಸ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಅದಿನ್ನೂ ಕೂಡ ಹುಡುಕ್ಬೇಕಾಗಿದೆ ಆ ಕಾರಣ ಏನು ಅಂತ ಹೇಳಿ.